ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದಷ್ಟು ನಂಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿಬಿಟ್ಟು ನಿಮಗೆಲ್ಲ ತಮ್ಲೈನಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ತುಂಬ ಫಸ್ಟ್ ಟೈಮ್ ಮಳೆ ಬಂದ್ರೂ ವಿಪರೀತ ಮಳೆ, ಗಾಳಿ, ಕಲ್ಲು ಎಲ್ಲ ಬಿದ್ದುಬಿಟ್ಟು ರೈತರಿಗೆ ಮಾತ್ರ ಅನ್ಯಾಯ ಮಾಡಿಬಿಟ್ಟು ಹೋಗ್ಬಿಟ್ಟೈತೆ ಫ್ರೆಂಡ್ಸ್. ರೈತರಿಗೆ ಕಣ್ಣಲ್ಲಿ ನೀರು ಬರ್ಸ್ಬಿಟ್ಟೆ ಹೋಗ್ಬಿಡ್ತು ಫ್ರೆಂಡ್ಸ್. ಆ ಮಳೆ ಫಸ್ಟ್ ಟೈಮ್ ಬಂದ್ರೂ ಈ ಥರ ಮಳೆ ಬಿದ್ದರೆ ರೈತರು ಬೆಳೆದಿರೋದೆಲ್ಲ ಏನಾಗಬೇಕು ನಷ್ಟ ಫ್ರೆಂಡ್ಸ್. ರೈತರಿಗೆ ಗೊತ್ತಾಗಬೇಕು ಏನಾಗುತ್ತೆ ಮಳೆ ಬಂದರೆ ಏನು ನಷ್ಟ ಅಂತ. ರೈತರೇ ಗೊತ್ತಾಗಬೇಕು ಫ್ರೆಂಡ್ಸ್. ನೀವು ಯಾರಾದರೂ ರೈತರು ನೋಡೋಂಗಿದ್ರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ. ನಮ್ಮೂರ ಕಡೆನೇ ಅಲ್ಲ, ಬೇರೆ ಊರ ಕಡೆ ಎಲ್ಲನೂ ಮಳೆ ಬಂದಿದೆ ಅಂತ ಗೊತ್ತು ಫ್ರೆಂಡ್ಸ್. ಯಾರ್ಯಾರಿಗೆ ಏನೇನು ನಷ್ಟ ಆಗಿದೆಯೋ ಅದರಲ್ಲೆಲ್ಲ ಕಮೆಂಟಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ತುಂಬ ರೈತರು ಬೆಳೆದಿರೋ ಬೆಳೆ ಎಲ್ಲ ಹೊಟ್ಟೋಯ್ತು ಫ್ರೆಂಡ್ಸ್. ಯಾಕಂದರೆ ಕಲ್ಲು ಬಿತ್ತಲ್ಲ, ಆನೆ ಕಲ್ಲು ಬಿತ್ತಲ್ವ, ಅದಕ್ಕೇನೆ ಎಲ್ಲ ಹೋಗ್ಬಿಡ್ತು ಫ್ರೆಂಡ್ಸ್ ಬೆಳೆ ಎಲ್ಲನೂ. ನಮ್ಮ ಚಿಗಡಿಕಾಯಿ ತೋಟ ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ. ಇನ್ನೂ ಫುಲ್ಲು ನೀರು ತುಂಬಿತ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ಹೋಗಿದೆ, ಮಳೆ ನಿಂತ ಮೇಲೆ ಹೋಗಿದೆ ಫ್ರೆಂಡ್ಸ್ ನೀರು. ಫುಲ್ಲು ಅರ್ಧ ತೋಟ ನಿಂತಿತ್ತು ಫ್ರೆಂಡ್ಸ್. ನೋಡಿ ಚಿಗಡಿಕಾಯಿ ತೋಟ ಹೆಂಗಾಗ್ಬಿಟ್ಟಿದೆ. ನಮಗಂತೂ ಹೊಟ್ಟೆ ಉರಿತಾಯಿತ್ತು. ಮಳೆ ಬರ್ತಾಯಿದ್ರು ನಾನು ನಮ್ಮ ಮನೆಯವರು ನಡ್ಕೊಂಡು ಹೋಗಿ ತೋಟದ ಕಡೆ ನೋಡ್ಕೊಂಬರೋಣ ಅಂತ ಹೋದ್ವಿ ಫ್ರೆಂಡ್ಸ್. ನಮಗಂತೂ ಬೇಜಾರಾಗೋಯ್ತು. ರೈತರು ಎಷ್ಟು ಕಷ್ಟ ಬಿದ್ದು ಬೆಳೆ ಮಾಡಿದ್ರು ಅದಕ್ಕೆ ಒಂದೇ ಸಲ ಮಳೆ ಬಂದು ಎಲ್ಲ ಅನ್ಯಾಯ ಆಗೋಯ್ತಲ್ವ, ಎಷ್ಟು ನೋವಾಗುತ್ತೆ ಗೊತ್ತಾ ಫ್ರೆಂಡ್ಸ್. ಇದೆಲ್ಲ ನಾವು ನೋಡ್ತಾ ಇದ್ದರೆ ಹಾಗೆ ನಾವು ನಮ್ಮ ಮನೆಯವರೆಲ್ಲನೂ ಮಾತಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನಾವು ಪಾಲಕೆಲ್ಲ ಹಾಕಿದ್ವಿ. ಪಾಲಕೆಲ್ಲನೂ ಧೂಳಾಗ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಕಲ್ಲೆಲ್ಲ ಬಿದ್ದೋಗ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಗೊತ್ತಾ ಫ್ರೆಂಡ್ಸ್. ಇವಾಗ ನೋಡೋಕ್ಕೆ ವಿಡಿಯೋದಲ್ಲಿ ಚೆನ್ನಾಗೇ ಇರ್ಬೋದು, ಬೆಳಗ್ಗೆ ಆದಮೇಲೆ ನೋಡಿದ್ರೆ ಎಲ್ಲ ಸತ್ತೋಗಿರುತ್ತೆ ಫ್ರೆಂಡ್ಸ್. ಅದೆಲ್ಲ ಕಿತ್ತು ಬಿಸಾಕಬೇಕು ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್. ನಮ್ಮ ರೈತರದ್ದು ಗೋಳೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ. ರೈತರಿಗೆ ಕಷ್ಟ ಎಷ್ಟು ಕಷ್ಟ ಬಿದ್ರೂ ಈ ಥರ ಇನ್ನೇನು ಈ ಕೈಯಲ್ಲಿ ಬರುತ್ತೆ ಅಂದರೆ ಈ ಕೈಯಲ್ಲಿ ಹೋಗ್ತಾ ಇರುತ್ತೆ. ಆ ಥರ ಫ್ರೆಂಡ್ಸ್. ಬಂದರೆ ಲೆಕ್ಕಿ, ಬಂದಿಲ್ಲ ಅಂದರೆ ದುರದೃಷ್ಟ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.